ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಫ್ರೆಶ್ ಆಗಿ ಮನೆಯಲ್ಲೇ ಯಾವ ರೀತಿ ಪನ್ನೀರ್ನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಆಗಿರುತ್ತೆ ಮತ್ತು ಇದರಿಂದ ರೆಸಿಪಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ಕ್ವಿಕ್ಕಾಗಿ ಪನ್ನೀರ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಲೀಟ್ರಷ್ಟು ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ನೀವು ಪ್ಯಾಕೆಟ್ ಹಾಲಾದರೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಫ್ರೆಶ್ ಎಮ್ಮೆ ಹಾಲು ಅಥವಾ ಆಕಳ ಹಾಲು ಬೇಕಿದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಅದು ಉಕ್ಕಿ ಬರುತ್ತೆ ಅಲ್ವಾ, ಉಕ್ಕಿ ಬರೋಂತಹ ಟೈಮಲ್ಲಿ ನೀವು 1 ಸ್ಪೂನಷ್ಟು ವಿನೆಗರ್ ಆದರೂ ಹಾಕೊಳ್ಳಿ, ಇಲ್ಲ ಅಂತ ಅಂದರೆ ಒಂದು ಲಿಂಬೆಹಣ್ಣಾದರೂ ಹಿಂಡ್ಕೋಬೋದು. ವಿನೆಗರ್ ಆದರೆ ಬೇಗ ಹಾಲು ಒಡೆದೋಗ್ಬಿಡುತ್ತೆ. ವಿನೆಗರ್ ಇಲ್ಲ ಅಂತ ಅಂದರೆ ನೀವು ಮನೆಯಲ್ಲಿ ನಿಂಬೆಹಣ್ಣು ಇರುತ್ತೆ ಅಲ್ವಾ, ನಿಂಬೆಹಣ್ಣನ್ನು ಅದರೊಳಗಿರುವಂತಹ ಬೀಜನ ತೆಗೆದು ಇದನ್ನು ಹಿಂಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ 1 ನಿಂಬೆಹಣ್ಣನ್ನ ಹಿಂಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹಾಲು ಒಡೆದಿದೆ ಅಂತ ಹೇಳಿ. ಸೊ ಪನ್ನೀರ್ ತುಂಬಾ ಟೇಸ್ಟಿಯಾಗಿರುತ್ತೆ. ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿ ನ್ಯಾಚುರಲ್ ಆಗಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಸಾಫ್ಟ್ ಆಗಿರುತ್ತೆ. ಹೊರಗಡೆ ಎಲ್ಲ ಗಟ್ಟಿಯಾಗಿರುತ್ತೆ ಅಲ್ವಾ, ರಬ್ಬರ್ ಥರ ಇರುತ್ತೆ. ಮನೆಯಲ್ಲಿ ಅಷ್ಟೊಂದಾಗಿ ರಬ್ಬರ್ ಥರ ಬರೋದಿಲ್ಲ, ಸಾಫ್ಟ್ ಆಗಿರುತ್ತೆ. ತಿನ್ನೋವಾಗೂ ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಡೆದಿರುವಂತಹ ಹಾಲು ಸ್ವಲ್ಪ ಕೂಲ್ ಆದಮೇಲೆ ನೋಡಿ ನಾನು ಇದನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ತೆಳುವಾಗಿರುವಂತಹ ಕಾಟನ್ ಬಟ್ಟೆನ ಯೂಸ್ ಮಾಡ್ಕೊಳ್ಳಿ. ನೀಟಾಗಿ ಇದನ್ನು ಸ್ಟ್ರೈನ್ ಮಾಡಿಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ತುಂಬ ನೀವು ಹೊರಗಡೆ ತರ್ತೀರ ಅಲ್ವಾ, 200 ಗ್ರಾಮ್ ಪನ್ನೀರು, ಅದಕ್ಕಿಂತ ಜಾಸ್ತಿನೇ ಬರುತ್ತೆ. 2 ಲೀಟ್ರ್ ಹಾಲಲ್ಲಿ ಆರಾಮಾಗಿ ನಿಮಗೆ 300ರಿಂದ 400 ಗ್ರಾಮ್ ಅಷ್ಟು ಪನ್ನೀರ್ ಬರುತ್ತೆ. ನೆಕ್ಸ್ಟು ನಾನಿಲ್ಲಿ ಬಟ್ಟೆ ಎಲ್ಲನೂ ಕೂಡ ಈ ರೀತಿ ಗಂಟು ಕಟ್ಕೊತಾ ಇದ್ದೀನಿ. ಸೊ ಇದನ್ನು ಗಟ್ಟಿಯಾಗಿ ಇಟ್ಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಟರ್ನ್ ಮಾಡಿಕೊಂಡ್ರೆ ನೀರು ಚೆನ್ನಾಗಿ ಇಳಿಯುತ್ತೆ. ನೀವು ಇಲ್ಲಿ ನೋಡ್ಬೋದು, ಇನ್ನು ತುಂಬ ನೀರಿದೆ ಪನ್ನೀರಲ್ಲಿ. ಒಂದು ಅರ್ಧ ಗಂಟೆ ಇದನ್ನು ಇದೇ ರೀತಿ ನೀರು ಇಳಿಯೋದಕ್ಕೆ ಇಟ್ಕೊಂಡ್ಬಿಡೋಣ. ಸೊ ಒಂದು ಅರ್ಧ ಗಂಟೆ ಈ ರೀತಿ ರೋಲ್ ಮಾಡಿ ಇಟ್ಕೊಳ್ಳಿ, ನೀಟಾಗಿ ಅದು ನೀರು ಇಳಿಯುತ್ತೆ. ಅರ್ಧ ಗಂಟೆ ನೀರು ಇಳಿದ್ಮೇಲೆ ನೋಡಿ ಇವಾಗ ಓಪನ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ನೀರು ಇಳಿದಿದೆ ಅಲ್ವಾ, ಇದನ್ನು ಒಂದು ಕರೆಕ್ಟಾಗಿರುವಂತಹ ಶೇಪಲ್ಲಿ ಮಾಡಿಕೊಂಡು ಟೈಟಾಗಿ ಬಟ್ಟೆನ ಇದ್ರ ಮೇಲೆ ಸುತ್ತಿ ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸೈಡಿಗೆ ಹತ್ತಿರುವಂತಹ ಪನ್ನೀರೆಲ್ಲನೂ ಕೂಡ ನೀಟಾಗಿ ಸಪ್ರೇಟ್ ಮಾಡಿಕೊಂಡು ನೋಡಿ ಇದನ್ನು ಸ್ಕ್ವೇರ್ ಶೇಪ್ಗೆ ಈ ರೀತಿ ಶೇಪ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಈ ರೀತಿ ಬಟ್ಟೆನ ಹಾಕ್ಕೊಂಡು ಟೈಟಾಗಿ ಬಟ್ಟೆನ ಈ ರೀತಿ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಇದ್ರ ಮೇಲ್ಗಡೆ ಏನಾದರೂ ಒಂದು ಭಾರವಾಗಿರುವಂತಹ ವಸ್ತುನ ಇಟ್ಕೊಂಡ್ರೆ ಚೆನ್ನಾಗಿ ಪನ್ನೀರು ರೆಡಿ ಆಗುತ್ತೆ. ಒಂದು ನೈಟ್ ಕಂಪ್ಲೀಟಾಗಿ ಇಟ್ಟರೆ ಇನ್ನೂ ಚೆನ್ನಾಗಿ ರೆಡಿ ಆಗುತ್ತೆ. ಇಲ್ಲ ಅಂತಂದರೆ ನೀವೊಂದು 4 to 5 hours ಆದರೂ ಇದನ್ನು ಸ್ವಲ್ಪ ಗಟ್ಟಿ ಆಗೋದಕ್ಕೆ ಬಿಡಬೇಕಾಗತ್ತೆ. ಇಲ್ಲಾಂದರೆ ಸಾಫ್ಟ್ ಆಗಿರುತ್ತೆ. ನಿಮ್ಗೆ ಏನಾದರೂ ಪನ್ನೀರ್ ಬುರ್ಜಿ ಮಾಡ್ತೀರಾ ಅಂದರೆ ಇದೇ ರೀತಿ ಫ್ರೆಶ್ ಆಗಿ ಮಾಡಿದ ತಕ್ಷಣವೇ ಯೂಸ್ ಮಾಡ್ಕೋಬೋದು. ಇಲ್ಲ ನಮಗೆ ಕ್ಯೂಬ್ಸ್ ಶೇಪಲ್ಲಿ ಬೇಕು ಅಂತ ಅನ್ನೋದಾದರೆ ಈ ರೀತಿ ಒಂದು ಭಾರವಾಗಿರೋಂಥ ವಸ್ತುನ ಇದ್ರ ಮೇಲೆ ಇಟ್ಕೊಂಡು ನೀವು ಒಂದು ನೈಟ್ ಫುಲ್ ಇಟ್ಕೊಂಡ್ರೆ ಸಾಕು. ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ಟೇಸ್ಟಿಯಾಗಿ ಪನ್ನೀರು ರೆಡಿಯಾಗಿರುತ್ತೆ. ಸೊ ನೋಡಿ ನಾನು ಇದನ್ನು ಒಂದು 5 to 6 hours ಇದೇ ರೀತಿ ಬಿಡ್ತೀನಿ ಕಂಪ್ಲೀಟಾಗಿ. ನೋಡಿ ನಾನಿವಾಗ 6 hours ಆದಮೇಲೆ ಕರೆಕ್ಟಾಗಿ ಓಪನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪರ್ಫೆಕ್ಟಾಗಿ ಪನ್ನೀರು ರೆಡಿಯಾಗಿದೆ. ಹೊರಗಡೆ ಎಲ್ಲ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅಲ್ವಾ, ಅದೇ ರೀತಿ ರೆಡಿಯಾಗಿದೆ, ನೀವಿಲ್ಲಿ ನೋಡ್ಬೋದು. ಸೊ ಇದನ್ನು ಕಟ್ ಮಾಡ್ಕೊಂಬಿಡೋಣ, ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋಬೋದು, ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪನ್ನೀರ್ ಬುರ್ಜಿ ಮಾಡ್ತೀರಾ ಅಂದರೆ ಪುಡಿಯಾಗಿ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ನೀವು ಮನೆಯಲ್ಲೇ ಮಾಡಿ ನೋಡಿ, ಹೊರಗಡೆ ಸಿಗೋಂತಹ ಪನ್ನೀರ್ಗಿಂತ ಮನೆಯಲ್ಲಿ ಮಾಡಿರೋಂತಹ ಪನ್ನೀರಿನ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ಸಿಗುತ್ತೆ ಅಲ್ವಾ, ಸ್ವಲ್ಪ ರಬ್ಬರ್ ಥರ ಇರುತ್ತೆ. ಆ ರೀತಿ ಬೇಕು ಅಂತ ಇಷ್ಟಪಡೋರು ನೀವು ಈ ಟಿಪ್ನ ಫಾಲೋ ಮಾಡಿ. ಒಂದು 1/2 hour ಅಥವಾ 1 hour ನೀವು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸೇಮ್ ನಿಮಗೆ ಹೊರಗಡೆ ಸಿಗೋಂತಹ ರಬ್ಬರ್ ಥರ ಪನ್ನೀರ್ ರೆಡಿ ಆಗುತ್ತೆ. ಹಾಗೆ ಯೂಸ್ ಮಾಡ್ತೀರಾ, ಫ್ರೆಶ್ ಆಗಿ ಬೇಕು ಅನ್ನೋರು ಹಾಗೆ ಕೂಡ ಯೂಸ್ ಮಾಡ್ಕೋಬೋದು. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.